ಈ ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರಾ? ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರೆ ಸಭಾಪತಿ ಹೊರಟ್ಟಿ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು. ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಹಂಗಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಮಾಡಿದ್ದೀನಿ. ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನಿಸ್ತಾ ಇದೆ ನನಗೆ. ಹುಬ್ಬಳ್ಳಿಯಲ್ಲಿ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇವತ್ತು ಅತ್ಯಂತ ಭಾವುಕರಾಗಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಇವತ್ತು ಭಾವುಕರಾಗಿದ್ದೀರಿ? ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಭಾವುಕರಂತೆಲ್ಲ ಹೇಳಿದ್ನಲ್ಲ ಇಷ್ಟೋ ತನಕ. ನಮ್ಮಲ್ಲಿ ಮೇಲ್ಮನೆ ನಮ್ಮದು ಚಿಂತಕರ ಚಾವಡಿ ಸದನದಲ್ಲಿ ನಡೀತಿರುವಂಥ ಏನು ಇದೋ ತೋರ್ಸಾಯ್ತು, ನಿಮ್ಗೆ ತೋರಿಸೋದಿಲ್ಲ, ಅದು ನಮ್ಮ ಸಮಾಧಾನ ತಂದಿಲ್ಲ. ಮತ್ತು ನನಗಲ್ಲಿ ಆ ಸ್ಥಾನದಾಗ ಕೂತ್ಕೊಂಡು ಆ ಸದನವನ್ನು ಸರಿಯಾಗಿ ನಡೆಸಲಿಲ್ಲ ಅಂದ್ರೆ ಆ ಸ್ಥಾನದಾಗ ಯಾಕಿರ್ಬೇಕು ನಾನು? ಆ ಸ್ಥಾನದಾಗ ಸುಮ್ಮನೆ ಅಧಿಕಾರಕ್ಕಾಗಿ ಇರುವಂಥದ್ದು ನನ್ನ ಇದಿಲ್ಲ. 45 ಮಂತ್ರಿ ಆಗಿದ್ದೆ, ಸಭಾಪತಿಯಾಗಿ ಎಲ್ಲ ಮುಗಿಸೀನಿ. ಬಟ್ ಆ ಸದನ ಸರಿಯಾಗಿ ನಡೀಲಾರ್ದಕ್ಕೆ ಮನಸ್ಸಿಗೆ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂತ್ಕೊಂಡು ಏನು ಉಪಯೋಗ ಅನ್ನೋದು ನನಗೆ ಬಂದಿದೆ. ನಾನು ಸದನದ ಏನು ಸಭಾಪತಿಯಾಗಿ ಸದನ ನಡೆದಕ್ಕೆ ನಾಳೆ ಜನ ನನ್ನ ಬಗ್ಗೆ ಏನಂತಾರೆ ಅನ್ನೋಂಥ ಭಾವನೆ ಬಂದಿದೆ. ಅದಕ್ಕೆ ಅಲ್ಲಿ ಇರಲೋ ಬೇಡ ನಾನು ಆಗಲೇ ಸದನದಲ್ಲಿ ಹೇಳೀನಿ, ಇಲ್ಲಿ ಇರೋಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಹೋಗೋದು ಯೋಗ್ಯ ಅಂತ ಅನ್ಸಾದಿದ್ದು ನನಗೆ ಮಣ್ಣು ಮಾತಾಡೀನಿ. ಅದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಳ್ತೇನೆ. ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಮಗೆ ಬೇಸರ ಆಗುವಂಥ ನೋವಾಗುವಂಥ ಘಟನೆಗಳು? ಯಾರಿಗ್ಯಾರು ದಾದಿಲ್ಲ, ಸಭಾಪತಿ ಮಾತು ಕೇಳೋಂಗಿಲ್ಲ, ಧಿಕ್ಕಾರಕ್ಕೆ ಹೋಗ್ತಾರೆ, ನಮ್ಮ ನಿಯಮಗಳನ್ನು ನಡೆಸೋಂಗಿಲ್ಲ, ಸದನ ಹೆಂಗೆ ಬೇಕಂತ ಯಾರಿಗ್ಯಾರು ದಾದಿಲ್ಲ, ಫಿರೋದಿಲ್ಲ. ಇದು ಬೇರೆ ಕಡೆ ನಡೀತೈತಿ. ಬಟ್ ಕೌನ್ಸಿಲ್ ಇದ್ದಾಗ ವಿಧಾನ ಪರಿಷತ್ 113 ವರ್ಷದ ಇದು ಇತಿಹಾಸ. ಇಲ್ಲಿ ಎಲ್ಲರೂ ಭಾಳ ಗೌರವದಿಂದ ನಡ್ಕೊಂಡು ಬೇರೆಯವ್ರಿಗೆ ಮಾದರಿಯಾದಂಥ ಇಲ್ಲಿ ಮಟ್ಟಿಗೆ ಬಂದೈತಿ. ಈಗ ನಮ್ಮ ಕಾಲಕ್ಕೆ ಇದು ಏನಾದರೂ ಹಿಂದಿನ ಒಂದು ಪದ್ಧತಿ, ಹಿಂದಿನ ಒಂದು ರೂಢಿ ಏನೋ ಹೆಚ್ಚು ಕಡಿಮೆ ಆದರೆ ಮತ್ತು ನಾವಲ್ಲಿ ನಾಳೆ ನಮ್ಮ ಇತಿಹಾಸದಾಗ ನಮ್ಮ ಹೆಸರು. ಈ ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರಾ? ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರೆ ಸಭಾಪತಿ ಹೊರಟ್ಟಿ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು. ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಹಂಗಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಮಾಡಿದ್ದೀನಿ. ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನಿಸ್ತಾ ಇದೆ ನನಗೆ. ಹುಬ್ಬಳ್ಳಿಯಲ್ಲಿ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇವತ್ತು ಅತ್ಯಂತ ಭಾವುಕರಾಗಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಇವತ್ತು ಭಾವುಕರಾಗಿದ್ದೀರಿ? ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಭಾವುಕರಂತೆಲ್ಲ ಹೇಳಿದ್ನಲ್ಲ ಇಷ್ಟೋ ತನಕ. ನಮ್ಮಲ್ಲಿ ಮೇಲ್ಮನೆ ನಮ್ಮದು ಚಿಂತಕರ ಚಾವಡಿ ಸದನದಲ್ಲಿ ನಡೀತಿರುವಂಥ ಏನು ಇದೋ ತೋರ್ಸಾಯ್ತು, ನಿಮ್ಗೆ ತೋರಿಸೋದಿಲ್ಲ, ಅದು ನಮ್ಮ ಸಮಾಧಾನ ತಂದಿಲ್ಲ. ಮತ್ತು ನನಗಲ್ಲಿ ಆ ಸ್ಥಾನದಾಗ ಕೂತ್ಕೊಂಡು ಆ ಸದನವನ್ನು ಸರಿಯಾಗಿ ನಡೆಸಲಿಲ್ಲ ಅಂದ್ರೆ ಆ ಸ್ಥಾನದಾಗ ಯಾಕಿರ್ಬೇಕು ನಾನು? ಆ ಸ್ಥಾನದಾಗ ಸುಮ್ಮನೆ ಅಧಿಕಾರಕ್ಕಾಗಿ ಇರುವಂಥದ್ದು ನನ್ನ ಇದಿಲ್ಲ. 45 ಮಂತ್ರಿ ಆಗಿದ್ದೆ, ಸಭಾಪತಿಯಾಗಿ ಎಲ್ಲ ಮುಗಿಸೀನಿ. ಬಟ್ ಆ ಸದನ ಸರಿಯಾಗಿ ನಡೀಲಾರ್ದಕ್ಕೆ ಮನಸ್ಸಿಗೆ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂತ್ಕೊಂಡು ಏನು ಉಪಯೋಗ ಅನ್ನೋದು ನನಗೆ ಬಂದಿದೆ. ನಾನು ಸದನದ ಏನು ಸಭಾಪತಿಯಾಗಿ ಸದನ ನಡೆದಕ್ಕೆ ನಾಳೆ ಜನ ನನ್ನ ಬಗ್ಗೆ ಏನಂತಾರೆ ಅನ್ನೋಂಥ ಭಾವನೆ ಬಂದಿದೆ. ಅದಕ್ಕೆ ಅಲ್ಲಿ ಇರಲೋ ಬೇಡ ನಾನು ಆಗಲೇ ಸದನದಲ್ಲಿ ಹೇಳೀನಿ, ಇಲ್ಲಿ ಇರೋಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಹೋಗೋದು ಯೋಗ್ಯ ಅಂತ ಅನ್ಸಾದಿದ್ದು ನನಗೆ ಮಣ್ಣು ಮಾತಾಡೀನಿ. ಅದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಳ್ತೇನೆ. ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಮಗೆ ಬೇಸರ ಆಗುವಂಥ ನೋವಾಗುವಂಥ ಘಟನೆಗಳು? ಯಾರಿಗ್ಯಾರು ದಾದಿಲ್ಲ, ಸಭಾಪತಿ ಮಾತು ಕೇಳೋಂಗಿಲ್ಲ, ಧಿಕ್ಕಾರಕ್ಕೆ ಹೋಗ್ತಾರೆ, ನಮ್ಮ ನಿಯಮಗಳನ್ನು ನಡೆಸೋಂಗಿಲ್ಲ, ಸದನ ಹೆಂಗೆ ಬೇಕಂತ ಯಾರಿಗ್ಯಾರು ದಾದಿಲ್ಲ, ಫಿರೋದಿಲ್ಲ. ಇದು ಬೇರೆ ಕಡೆ ನಡೀತೈತಿ. ಬಟ್ ಕೌನ್ಸಿಲ್ ಇದ್ದಾಗ ವಿಧಾನ ಪರಿಷತ್ 113 ವರ್ಷದ ಇದು ಇತಿಹಾಸ. ಇಲ್ಲಿ ಎಲ್ಲರೂ ಭಾಳ ಗೌರವದಿಂದ ನಡ್ಕೊಂಡು ಬೇರೆಯವ್ರಿಗೆ ಮಾದರಿಯಾದಂಥ ಇಲ್ಲಿ ಮಟ್ಟಿಗೆ ಬಂದೈತಿ. ಈಗ ನಮ್ಮ ಕಾಲಕ್ಕೆ ಇದು ಏನಾದರೂ ಹಿಂದಿನ ಒಂದು ಪದ್ಧತಿ, ಹಿಂದಿನ ಒಂದು ರೂಢಿ ಏನೋ ಹೆಚ್ಚು ಕಡಿಮೆ ಆದರೆ ಮತ್ತು ನಾವಲ್ಲಿ ನಾಳೆ ನಮ್ಮ ಇತಿಹಾಸದಾಗ ನಮ್ಮ ಹೆಸರು. ಈ ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರಾ? ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರೆ ಸಭಾಪತಿ ಹೊರಟ್ಟಿ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು. ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಹಂಗಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಮಾಡಿದ್ದೀನಿ. ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನಿಸ್ತಾ ಇದೆ ನನಗೆ. ಹುಬ್ಬಳ್ಳಿಯಲ್ಲಿ
ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿಯವರು ಇವತ್ತು ಅತ್ಯಂತ ಭಾವುಕರಾಗಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಇವತ್ತು ಭಾವುಕರಾಗಿದ್ದೀರಿ? ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಭಾವುಕರಂತೆಲ್ಲ ಹೇಳಿದ್ನಲ್ಲ ಇಷ್ಟೋ ತನಕ. ನಮ್ಮಲ್ಲಿ ಮೇಲ್ಮನೆ ನಮ್ಮದು ಚಿಂತಕರ ಚಾವಡಿ ಸದನದಲ್ಲಿ ನಡೆಯುತ್ತಿರುವಂಥ ಏನು ಇದೋ ತೋರ್ಸಾಯ್ತು, ನಿಮ್ಗೆ ಪುರ್ಸೋತಿಲ್ಲ, ಅದು ನಮ್ಮ ಸಮಾಧಾನ ತಂದಿಲ್ಲ. ಮತ್ತು ನನಗಲ್ಲಿ ಆ ಸ್ಥಾನದಾಗ ಕೂತ್ಕೊಂಡು ಆ ಸದನವನ್ನು ಸರಿಯಾಗಿ ನಡೆಸಲಿಲ್ಲ ಅಂದ್ರೆ ಆ ಸ್ಥಾನದಾಗ ಯಾಕಿರ್ಬೇಕು ನಾನು? ಆ ಸ್ಥಾನದಾಗ ಸುಮ್ಮನೆ ಅಧಿಕಾರಕ್ಕಾಗಿ ಇರುವಂಥದ್ದು ನನ್ನ ಇದಿಲ್ಲ. 45 ಮಂತ್ರಿ ಆಗಿದ್ದೆ, ಸಭಾಪತಿಯಾಗಿ ಎಲ್ಲ ಮುಗಿಸೀನಿ. ಬಟ್ ಆ ಸದನ ಸರಿಯಾಗಿ ನಡೀಲಾರ್ದಕ್ಕೆ ಮನಸ್ಸಿಗೆ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂತ್ಕೊಂಡು ಏನು ಉಪಯೋಗ ಅನ್ನೋದು ನನಗೆ ಬಂದಿದೆ. ನಾನು ಸದನದ ಏನು ಸಭಾಪತಿಯಾಗಿ ಸದನ ನಡೆದಕ್ಕೆ ನಾಳೆ ಜನ ನನ್ನ ಬಗ್ಗೆ ಏನಂತಾರೆ ಅನ್ನೋಂಥ ಭಾವನೆ ಬಂದಿದೆ. ಅದಕ್ಕೆ ಅಲ್ಲಿ ಇರಲೋ ಬೇಡ ನಾನು ಆಗಲೇ ಸದನದಲ್ಲಿ ಹೇಳೀನಿ, ಇಲ್ಲಿ ಇರೋಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಹೋಗೋದ ಯೋಗ್ಯ ಅಂತ ಅನ್ಸಾದಿದ್ದು ನನಗೆ ಮಣ್ಣು ಮಾತಾಡೀನಿ. ಅದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಳ್ತೇನೆ. ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಮಗೆ ಬೇಸರ ಆಗುವಂಥ, ನೋವಾಗುವಂಥ ಘಟನೆಗಳು? ಯಾರಿಗ್ಯಾರು ದಾದಿಲ್ಲ, ಸಭಾಪತಿ ಮಾತು ಕೇಳೋಂಗಿಲ್ಲ, ಧಿಕ್ಕಾರಕ್ಕೆ ಹೋಗ್ತಾರೆ, ನಮ್ಮ ನಿಯಮಗಳನ್ನು ನಡೆಸೋಂಗಿಲ್ಲ, ಸದನ ಹೆಂಗೆ ಬೇಕಂತ ಯಾರಿಗ್ಯಾರು ದಾದಿಲ್ಲ, ಫಿರೋದಿಲ್ಲ. ಇದು ಬೇರೆ ಕಡೆ ನಡೀತೈತಿ. ಬಟ್ ಕೌನ್ಸಿಲ್ ಇದ್ದಾಗ ವಿಧಾನ ಪರಿಷತ್ 113 ವರ್ಷದ ಇದು ಇತಿಹಾಸ. ಇಲ್ಲಿ ಎಲ್ಲರೂ ಭಾಳ ಗೌರವದಿಂದ ನಡ್ಕೊಂಡು ಬೇರೆಯವ್ರಿಗೆ ಮಾದರಿಯಾದಂಥ ಇಲ್ಲಿ ಮಟ್ಟಿಗೆ ಬಂದೈತಿ. ಈಗ ನಮ್ಮ ಕಾಲಕ್ಕೆ ಇದು ಏನಾದರೂ ಹಿಂದಿನ ಒಂದು ಪದ್ಧತಿ, ಹಿಂದಿನ ಒಂದು ರೂಢಿ ಏನೋ ಹೆಚ್ಚು ಕಡಿಮೆ ಆದ್ರೆ ಮತ್ತು ನಾವಲ್ಲಿ ನಾಳೆ ನಮ್ಮ ಇತಿಹಾಸದಾಗ ನಮ್ಮ ಹೆಸರು. ಈ ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತಾರಾ? ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರೆ ಸಭಾಪತಿ ಹೊರಟ್ಟಿ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು. ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಹಂಗಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ಮಾಡಿದ್ದೀನಿ. ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನಿಸ್ತಾ ಇದೆ ನನಗೆ. ಹುಬ್ಬಳ್ಳಿಯಲ್ಲಿ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿಯವರು ಇವತ್ತು ಅತ್ಯಂತ ಭಾವುಕರಾಗಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಇವತ್ತು ಭಾವುಕರಾಗಿದ್ದೀರಿ? ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಭಾವುಕರಂತೆಲ್ಲ ಹೇಳಿದ್ನಲ್ಲ ಇಷ್ಟೋ ತನಕ. ನಮ್ಮಲ್ಲಿ ಮೇಲ್ಮನೆ ನಮ್ಮದು ಚಿಂತಕರ ಚಾವಡಿ ಸದನದಲ್ಲಿ ನಡೆಯುತ್ತಿರುವಂಥ ಏನು ಇದೋ ತೋರ್ಸಾಯ್ತು, ನಿಮ್ಗೆ ಪುರ್ಸೋತಿಲ್ಲ, ಅದು ನಮ್ಮ ಸಮಾಧಾನ ತಂದಿಲ್ಲ. ಮತ್ತು ನನಗಲ್ಲಿ ಆ ಸ್ಥಾನದಾಗ ಕೂತ್ಕೊಂಡು ಆ ಸದನವನ್ನು ಸರಿಯಾಗಿ ನಡೆಸಲಿಲ್ಲ ಅಂದ್ರೆ ಆ ಸ್ಥಾನದಾಗ ಯಾಕಿರ್ಬೇಕು ನಾನು? ಆ ಸ್ಥಾನದಾಗ ಸುಮ್ಮನೆ ಅಧಿಕಾರಕ್ಕಾಗಿ ಇರುವಂಥದ್ದು ನನ್ನ ಇದಿಲ್ಲ. 45 ಮಂತ್ರಿ ಆಗಿದ್ದೆ, ಸಭಾಪತಿಯಾಗಿ ಎಲ್ಲ ಮುಗಿಸೀನಿ. ಬಟ್ ಆ ಸದನ ಸರಿಯಾಗಿ ನಡೀಲಾರ್ದಕ್ಕೆ ಮನಸ್ಸಿಗೆ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂತ್ಕೊಂಡು ಏನು ಉಪಯೋಗ ಅನ್ನೋದು ನನಗೆ ಬಂದಿದೆ. ನಾನು ಸದನದ ಏನು ಸಭಾಪತಿಯಾಗಿ ಸದನ ನಡೆದಕ್ಕೆ ನಾಳೆ ಜನ ನನ್ನ ಬಗ್ಗೆ ಏನಂತಾರೆ ಅನ್ನೋಂಥ ಭಾವನೆ ಬಂದಿದೆ. ಅದಕ್ಕೆ ಅಲ್ಲಿ ಇರಲೋ ಬೇಡ ನಾನು ಆಗಲೇ ಸದನದಲ್ಲಿ ಹೇಳೀನಿ, ಇಲ್ಲಿ ಇರೋಕ್ಕಿಂತ ನಾನು ರಾಜೀನಾಮೆ ಕೊಟ್ಟು ಹೋಗೋದ ಯೋಗ್ಯ ಅಂತ ಅನ್ಸಾದಿದ್ದು ನನಗೆ ಮಣ್ಣು ಮಾತಾಡೀನಿ. ಅದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರುಗಳು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಳ್ತೇನೆ. ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಮಗೆ ಬೇಸರ ಆಗುವಂಥ, ನೋವಾಗುವಂಥ ಘಟನೆಗಳು? ಯಾರಿಗ್ಯಾರು ದಾದಿಲ್ಲ, ಸಭಾಪತಿ ಮಾತು ಕೇಳೋಂಗಿಲ್ಲ,